ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ. ಕೃಷ್ಣರಾಜನಗರ ಪಟ್ಟಣದ 6ನೇ ವಾರ್ಡ್ನಲ್ಲಿ ಇಂದು ಬೆಳಿಗ್ಗೆ ಶಾಸಕರ ನಡಿಗೆ ವಾರ್ಡ್ ಕಡೆಗೆ ಈ ಕಾರ್ಯಕ್ರಮಕ್ಕೆ ಶಾಸಕರಾದ ಡಿ ರವಿಶಂಕರ್ ಅವರು ಭೇಟಿ ನೀಡಿ ವಾರ್ಡ್ನಲ್ಲಿರುವ ಶ್ರೀ ಆದಿಶಕ್ತಿ ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ವಾರ್ಡ್ನ ಪ್ರತಿ ಮನೆಗೂ ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಹಾಗೂ ವಾರ್ಡಿನ ಸಮಸ್ಯೆಗಳನ್ನು ಕೇಳಿ ತಿಳಿದು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ನಮಸ್ಕಾರ ವೀಕ್ಷಕರೇ, TV1 ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಮೈತ್ರಿ ಸಂದೀಪ್. ವೀಕ್ಷಕರೇ, ಇವತ್ತು ಶಾಸಕರ ನಡಿಗೆ ವಾರ್ಡ್ ಕಡೆಗೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇರೆಗೆ ಮಾನ್ಯ ಶಾಸಕರಾದಂತಹ ಡಿ ರವಿಶಂಕರ್ ಅವರು ವಾರ್ಡ್ ನಂಬರ್ 6ರಲ್ಲಿ ಭೇಟಿ ನೀಡಿ ಎಲ್ಲಾ ಸಮಸ್ಯೆಗಳನ್ನ ಕುಂದುಕೊರತೆಗಳನ್ನ ಕೇಳಿಕೊಂಡು ಅದಕ್ಕೆ ಬಗೆಹರಿಸುವುದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ, ಖುದ್ದಾಗಿ ಶಾಸಕರನ್ನೇ ಇವತ್ತು ನಾವು ಮಾತಾಡಿಸಿ ಯಾವೆಲ್ಲ ಸಮಸ್ಯೆಗಳನ್ನ ಹೇಳಿದ್ದಾರೆ, ಹಾಗೆ ಅವುಗಳನ್ನೆಲ್ಲ ಯಾವ ರೀತಿ ಬಗೆಹರಿಸುವಂತ ಪ್ರಯತ್ನದಲ್ಲಿ ಅವರಿದ್ದಾರೆ ಅಂತ ಹೇಳಿ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಈಗಾಗಲೇ ಶಾಸಕರ ನಡಿಗೆ ವಾರ್ಡ್ ಕಡೆಗೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಮೇಲೆಗೆ ಹಲವಾರು ವಾರ್ಡ್ಗಳಿಗೆ ಭೇಟಿ ನೀಡಿ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತಾ ಇದ್ದೀರಾ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದರ ಧ್ಯೇಯ ಏನು ಸರ್? ಇವತ್ತು ನಿಮಗೆ ತಿಳಿದಿರೋ ಹಾಗೆ ಶಾಸಕರ ನಡಿಗೆ ವಾರ್ಡ್ ಕಡೆಗೆ ಅಂತೇಳಿ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇದರ ಉದ್ದೇಶ ನಮ್ಮ ಸಾರ್ವಜನಿಕರ ಕುಂದುಕೊರತೆಗಳನ್ನು ವಿಚಾರಿಸುವಂಥದ್ದು, ನಮ್ಮ ವಾರ್ಡಿನ ಸಮಸ್ಯೆಗಳನ್ನು, ಕುಡಿಯೋ ನೀರಿರ್ಬೋದು, ಸ್ವಚ್ಛತೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಹಲವಾರು ಇದ್ದಾವೆ. ಖಾತೆಗಳಾಗಿಲ್ದಿರ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಹಲವಾರು ಸಮಸ್ಯೆಗಳನ್ನು ಆಲಿಸಿ ಅಧಿಕಾರಿಗಳ ಸಮೇತವಾಗಿ ಅವರ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಸ್ಪಂದನೆಯನ್ನು ಕೊಡುವಂಥದ್ದು, ಅವರ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಈ ಒಂದು ನಡಿಗೆ ಬಹಳ ಅತ್ಯುತ್ತಮವಾಗಿ ಅನುಕೂಲಕರ ವಾತಾವರಣವನ್ನ ನಿರ್ಮಾಣ ಮಾಡುವಂತ ಧ್ಯೇಯದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್, ಕೇವಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದು ಅಂದ್ರೆ ಮೂಲ ಸೌಕರ್ಯಗಳನ್ನ ಒದಗಿಸಿಕೊಡೋದು ಮಾತ್ರ ಅಭಿವೃದ್ಧಿ ಅನ್ನೋದಲ್ಲ ಸರ್. ಇವತ್ತಿನ ಯುವ ಜನಾಂಗನ ಅಂದ್ರೆ ಒಂದು ದೇಶದ ಅಭಿವೃದ್ಧಿ, ಒಂದು ಸಮಾಜದ ಅಭಿವೃದ್ಧಿ ಮಾಡ್ಲಿಕ್ಕೆ ಇಟ್ಟಿಗೆ ಮಣ್ಣು ಯಾವುದು ಬೇಡ ಸರ್. ಅದ್ರ ಜೊತೆಗೆ ಒಂದು ಸಮಸ್ಯೆ, ಅವರ ಮೂಲ ಸೌಕರ್ಯಗಳ ಜೊತೆಗೆ ಅವರಲ್ಲಿರುವಂತ ಕುಂದುಕೊರತೆಗಳನ್ನ ನಿವಾರಿಸಿ ನಮ್ಮ ದೇಶದ ಯುವ ಜನಾಂಗನ ನಾವು ಬೆಳೆಸಬೇಕು ಸರ್. ಹಲವಾರು ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ ಸರ್. ಅಂದ್ರೆ ಯುವ ಜನತೆ ಹಾಳಾಗ್ತಾ ಇರುವಂತದ್ದು, ಅದ್ರ ಬಗ್ಗೆ ತಾವು ಯಾವ ರೀತಿ ಕ್ರಮ ಕೈಗೊಳ್ತೀರಾ ಸರ್? ಈಗಾಗಲೇ ನೀವು ಹೇಳಿದ ಹಾಗೆ ಯುವ ಜನತೆ ಸಮಸ್ಯೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ನಮ್ಮ ಕಣ್ಣಿಗೂ ಕೂಡ ಅದು ಬೆಳಕಿಗೆ ಬಂದಿದೆ. ಇವತ್ತು ಈಗ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಯುವ ಜನತೆಯ ಪರವಾಗಿರ್ತಕ್ಕಂಥದ್ದು. ಇವತ್ತು ಏನು ಯುವ ಜನತೆ ಒಂದು ಕೆಲಸದ ಹುಡುಕಾಟ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸುವಂತ ನೋಡಿ ಅದನ್ನ ಯುವ ನಿಧಿ ಅಡಿಯಲ್ಲಿ ಅವ್ರಿಗೆ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಹಲವಾರು ರೀತಿಯ ಉದ್ಯಮಗಳಲ್ಲಿ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕಟ್ಟುಬದ್ಧವಾಗಿದೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ನಿನ್ನೆಯಿಂದ ಇನ್ವೆಸ್ಟರ್ಸ್ ಮೀಟ್ ಅನ್ನ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಅದರ ಉದ್ದೇಶ ನಮ್ಮ ಯುವ ಜನತೆಗೆ ಕೆಲಸವನ್ನು ಕೊಡಿಸುವಂಥದ್ದು, ಅವ್ರಿಗೆ ಅವ್ರ ಕಾಲ ಮೇಲೆ ನಿಂತ್ಕೊಂಡು ದುಡಿಮೆಯನ್ನು ಮಾಡಬೇಕು, ತನ್ಮೂಲಕ ಅವರ ಸಂಸಾರವನ್ನ, ಅವರ ಒಟ್ಟು ಕುಟುಂಬವನ್ನ ನಿರ್ವಹಣೆ ಮಾಡುವಂತ ಒಂದು ಶಕ್ತಿಯನ್ನ ಕೊಡುವಂತ ಉದ್ದೇಶ ನಮ್ಮ ಸರ್ಕಾರಕ್ಕಿದೆ. ಸರ್, ಈ ತರ ಯೋಜನೆಗಳು ಅದೇ ಈಗ ವಾರ್ಡ್ ಕಡೆಗೆ ನಮ್ಮ ನಡಿಗೆ ಅನ್ನುವಂಥದ್ದು ಯೋಜನೆಗಳೆಲ್ಲ ಕೇವಲ ಒಂದು ರಾಜಕೀಯ ಹಿತಾಸಕ್ತಿ ಅಂತ ಮಾತ್ರ ಕೆಲವೊಂದು ಟೀಕೆ ಟಿಪ್ಪಣಿಗಳು ಕೂಡ ಕೇಳಿ ಬರುತ್ತೆ ಸರ್. ಅದ್ರ ಬಗ್ಗೆ ತಾವು ಹೇಳೋದಾದ್ರೆ ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಸರ್? ಇವತ್ತು ನಮ್ಮ ಸರ್ಕಾರ ಬಂದು ಒಂದು ವರ್ಷ 8 ತಿಂಗಳಾಗಿದೆ. ಈ 1 ವರ್ಷ 8 ತಿಂಗಳ ಆದ್ಮೇಲೆ ನಾವು ಸರ್ಕಾರದ ಪರವಾಗಿರ್ತಕ್ಕಂಥ ಯೋಜನೆಗಳನ್ನ ಜನರಿಗೆ ತಲುಪ್ತಾ ಇದೆಯಾ, ನಮ್ಮ ಜನರ ಕಷ್ಟ ಸುಖಗಳನ್ನ ಆಲಿಸುವಂತ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈಗ ತಕ್ಷಣದಲ್ಲಿ ಯಾವ ಚುನಾವಣೆ ಕೂಡ ಹತ್ತಿರದಲ್ಲಿಲ್ಲ. ಚುನಾವಣೆಯ ಟೀಕೆ ಟಿಪ್ಪಣಿಗಳೆಲ್ಲ ಮಾಡ್ತಾ ಇರಲಿ, ನಾವು ನಮ್ಮ ನಡಿಗೆ ಜನರ ಕಡೆಗೆ ಅಂತಕ್ಕಂಥ ನಿಟ್ಟಿನಲ್ಲಿ ಜನರ ವಿಶ್ವಾಸವನ್ನ, ಜನರ ಸಮಸ್ಯೆಗಳನ್ನ ಆಲಿಸಿ ಜನರಿಗೆ ನೆಮ್ಮದಿಯಾದಂಥ ಬದುಕನ್ನ ಕಟ್ಕೊಡುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಈ ಒಂದು ಯಾತ್ರೆಯನ್ನ ಪ್ರಾರಂಭಿಸಿದೆ. ಕೊನೆದಾಗಿ ನಿಮ್ ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಜನರ ಪರವಾಗಿ ಜನರ ಆಶೀರ್ವಾದವನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ನಾನು ಒಂದು ಮಾತನ್ನ ಅವತ್ತು ಅವರಿಗೆ ಎಲ್ಲ ಹೇಳಿದ್ದೆ. ಏನಂತ ಹೇಳಿ, ಅವರು ಮನೆ ಬಾಗಿಲಿಗೆ ಸರ್ಕಾರವನ್ನ ತಂದು ಸರ್ಕಾರದ ಯೋಜನೆಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥದ್ದೇ ನನ್ನ ಉದ್ದೇಶ. ಆ ನಿಟ್ಟಿನಲ್ಲಿ ಒಂದು ಬಾರಿ ಅವಕಾಶವನ್ನು ಕೊಡ್ಬೇಕಂತ ಹೇಳಿ ಕೇಳ್ಕೊಂಡಿದ್ದೆ. ಅದರ ಅಡಿಯಲ್ಲಿ ಇವತ್ತು ನಾವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ಬೋದು, ನಮ್ಮ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ನಗರ ಪ್ರದೇಶದಲ್ಲಿ ಇವತ್ತಿಂದ ಪ್ರಾರಂಭ ಆಗಿ ಪ್ರತಿ 23 ವಾರ್ಡ್ಗಳು ಕೂಡ ಭೇಟಿಯನ್ನು ಕೊಡುವಂಥದ್ದು, ಎಲ್ಲರ ಒಂದು ಮನೆ ಬಾಗಿಲಿಗೆ ಹೋಗಿ ಸರ್ಕಾರದ ಸವಲತ್ತುಗಳನ್ನ, ಜನರ ಸಮಸ್ಯೆಗಳನ್ನ ಆಲಿಸುವಂಥದ್ದು ಎಲ್ಲವನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ನನಗೆ ವೈಯಕ್ತಿಕವಾಗಿ ಇದರಲ್ಲಿ ಯಾವುದೇ ರೀತಿಯಲ್ಲಿ ಅನುಕೂಲತೆಗಳು ಮತ್ತೆ ಬೇರೆ ಬೇರೆ ರೀತಿಯಲ್ಲೆಲ್ಲ ಜನರ ಒಂದು ನೆಮ್ಮದಿಯಾದಂಥ ವಾತಾವರಣವನ್ನ ಕಲ್ಪಿಸುವಂಥದ್ದೇ ನನ್ನ ಉದ್ದೇಶ. ಯಾರು ಏನೇ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು ಕೂಡ ನಾನು ಅದನ್ನ ಕಿವಿ ಕೊಡದೇನೆ
ನಾನು ಜನರಿಗೋಸ್ಕರವಾಗಿ ಇರ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹೇಳ್ರಿ ಏನ್ ಸಮಸ್ಯೆ ನೀವು ಪೈಪ್ ಲೈನ್ ಇದನ್ನ ಈ ಕಡೆ ಮಾಡಿಸ್ಬಿಟ್ರಲ್ಲ ಅಕ್ಕ. ಈಗ ಏನಾಗಿದೆ, ಈಗ 30 ಕೋಟಿ ಅನ್ನೋದನ್ನ ಈಗ 4 ಓವರ್ ಟ್ಯಾಂಕ್ ಕಟ್ಸ್ತಾ ಇದೀವಿ ಟೌನಲ್ಲಿ. ಅದ್ರ ಜೊತೆಗೆ ಬ್ರೇಜಿಂಗ್ ಮೈನ್, ಇನ್ನೊಂದು ಬ್ರೇಜಿಂಗ್ ಮೈನ್ ಮಾಡಿಸ್ತಾ ಇದೀವಿ. ಎಲ್ಲ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇವಾಗ ನೀರಿನ ಸಮಸ್ಯೆ. ಆಮೇಲೆ ಈಗ ಒಂದು ಎಷ್ಟು ವರ್ಷಕ್ಕೊಂದ್ಸಲಿ ನೀರು ಬಂದಿರೋದು ಕರೆಕ್ಟ್ ವಿಚಾರ ಹೇಳ್ಬೇಕು. ಸುಮ್ಮನೆ ತಪ್ಪಾಯ್ತು ಬಿಡ್ಬೇಕು. ಹೋಗಿ ಮುಂದೆ ಹೋಗಿ ಅದು ನೀಟಾಗಿ ಕೊಡ್ಬೇಕು. ಶಾಸಕರ ನಡಿಗೆ ವಾರ್ಡ್ ಕಡೆಗೆ ಅಂತೇಳಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಳ್ಳೆ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಲ್ಲಿ ಮೂಲಭೂತ ಸಮಸ್ಯೆಗಳೇನಿದೆ ಅದನ್ನ ಜನರಿಂದ ಕೇಳಿ ಆ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಶಾಸಕರು ಮತ್ತು ನಮ್ಮೆಲ್ಲ ಸದಸ್ಯರು ಕೂಡಿ ಹೋಗ್ತಾ ಇದ್ದೀವಿ. ಈಗ ನನಗೆ 13ನೇ ತಾರೀಕು ಬಂದರೆ ಒಂದು ತಿಂಗಳಾಯಿತು. ಆ ತಿಂಗಳಲ್ಲಿ ಮೂಲಭೂತ ಸೌಕರ್ಯಗಳೇನಿದೆ, ನೀರಿನ ಸಮಸ್ಯೆ ಇರ್ಬೋದು, ಲೈಟಿನ ಸಮಸ್ಯೆ ಇರ್ಬೋದು, ಕ್ಲೀನಿಂಗ್ ಸಮಸ್ಯೆ ಇರ್ಬೋದು, ಅಟ್ಲೀಸ್ಟ್ 80% ಕ್ಲಿಯರ್ ಮಾಡಿದ್ದೀವಿ ಅನ್ನೋ ಭಾವನೆ ಇದೆ. 80% ಅಷ್ಟು ಕೆಲಸ ಆಗಿದೆ. ಹಾಗೆ ಪುರಸಭೆಯಲ್ಲಿ ಡಾಕ್ಯುಮೆಂಟೇಶನ್ ಕೆಲಸಗಳಿರ್ಬೋದು, ಅವು ಕೂಡ ಭಾಳ ವೇಗವಾಗಿ ನಡೀತಾ ಇದೆ. ಈ ಕಾರ್ಯಕ್ರಮ ಕೂಡ ಉತ್ತಮವಾಗಿದೆ. ಜನರನ್ನ ನೇರವಾಗಿ ಸಂಪರ್ಕ ಮಾಡಿ ಸಮಸ್ಯೆಗಳನ್ನ ಆಲಿಸೋದು ತುಂಬ ಒಳ್ಳೆಯ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಮ್ಮ ಪುರಸಭಾ ಅಧಿಕಾರಿಗಳು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಹಾಗೆ ವೈದ್ಯಾಧಿಕಾರಿಗಳು, ಪೊಲೀಸ್ ಡಿಪಾರ್ಟ್ಮೆಂಟು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು ಬಂದವರೆ. ಅವು ಇಲ್ಲಿ ಸಮಸ್ಯೆಗಳ ತಕ್ಕನಾಗೆ ಅವರ ಅಧಿಕಾರಿಗಳ ತಕ್ಕನಾಗೆ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಶಾಸಕರೇ ವಾರ್ಡ್ ಕಡೆಗೆ ಅಂತ ಇದು ಮಾಡಿದ್ರೆ ಎಲ್ಲ ಸದಸ್ಯರುಗಳಿಗೆ, ಆಮೇಲೆ ಇಲ್ಲಿರೋಂಥ ಮುಖಂಡರಿಗೆ ಇದೊಂದು ಶಕ್ತಿ ನಾನಾರು ಭಾವಿಸೋದು. ಯಾಕೆ ಅಂತ ಅಂದರೆ ಇಲ್ಲಿ ಬರೀ ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು, ಕೌನ್ಸಿಲರ್ಸ್ ಆಗಿರ್ಬೋದು, ಇಲ್ಲಿರೋಂಥ ಮುಖಂಡರುಗಳು ಮಾತ್ರ ಇಲ್ಲಿ ಸಾರ್ವಜನಿಕರು ಕೈ ಸಿಗೋದಂತಾನೆ. ಖುದ್ದಾಗಿ ಶಾಸಕರೇ ನನ್ನ ಮತದಾರರು ನಾನು ಭೇಟಿ ಮಾಡಬೇಕು, ಅವ್ರ ಕಷ್ಟ ಸುಖಗಳನ್ನ ಆಲಿಸ್ಬೇಕು ಅಂತ ಅಂದ್ಬಿಟ್ಟು ಏನು ಈ ಕಾರ್ಯಕ್ರಮ ಅಂದ್ಕೊಂಡಿದ್ರಲ್ಲ, ಇದು ನಿಜವಾಗ್ಲೂ ಜನಗಳಿಗೆ ಮನ ಮುಟ್ಟುವಂಥ ಕೆಲಸ. ಈ ಥರ ಇಡೀ ಯಾವ ಶಾಸಕರು ಈ ಒಂದು ಕಾರ್ಯಕ್ರಮ ಇಲ್ಲಿವರೆಗೂ ನಮಗೆ ಬುದ್ಧಿವಂತ ನೋಡಿಲ್ಲ. ಏಕೆಂದರೆ ಇರೋಂಥ ಶಾಸಕರಿಗೆಲ್ಲ ಇದೊಂದು ಮಾದರಿ ಶಾಸಕರು. ಇಂಥ ಶಾಸಕರನ್ನ ಪಡೆದಂಥ ನಾವೇ ಧನ್ಯ ಅಂತ ನಾನಾರು ಭಾವಿಸ್ತೀನಿ. ಏಕೆಂದರೆ ಈಗ ನಾವು ನಮ್ಮ ಕೈಲಾದಂಥ ತಕ್ಕಮಟ್ಟ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ತನಕ. ಈಗ ನಮ್ಮ ಶಾಸಕರೇ, ನಮ್ಮ ಅಧ್ಯಕ್ಷರ ಬಂದಮೇಲೆ ನಮಗೆ ಇನ್ನೂ ಒಂದು 100 ಆನೆ ಬಲ ಬಂದ ಇದ್ದಾಗಿ ಸಾರ್ವಜನಿಕರಿಗೆ ಖುದ್ದಾಗಿ ಅವ್ರ ಮನೆ ಬಾಗಿಲು ಹೋಗಿ ಕೇಳ್ತಾ ಇದ್ದೀವಿ. ಇದು ಒಂದು ಒಳ್ಳೆಯ ಉತ್ತಮವಾದಂಥ ಕಾರ್ಯ. ಯಾಕೆಂದರೆ ಅವ್ರಿಗೆ ಏನು ಸಮಸ್ಯೆ ಐತೆ ನಮಗೆ ನೇರವಾಗಿ ಅಲ್ಲೇ ನಮಗೆ ಗೋಚರ ಆಯ್ತದೆ. ಅಲ್ಲಿಗೆ ತಕ್ಕಂಗೆ ನಾವು ಏನು ಅವ್ರನ್ನ ಪರಿಹಾರ ಮಾಡಬೇಕಂತ ನಾವು ಮಾಡೋಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ವಿ. ಇದೊಂದು ಉನ್ನತ ಕಾರ್ಯಕ್ರಮ. ಇದು ಇನ್ನೂ ನಿರಂತರವಾಗಿ, ಯಾಕೆಂದರೆ ಮುಂಚೆ ಎಲ್ಲ ಬೇರೆ ಬೇರೆ ಕಚೇರಿ ಕರೆಸಿ ಅವ್ರದ್ದು ಸಮಸ್ಯೆ ಆಲಿಸ್ತಿದ್ರು. ಈಗ ಶಾಸಕರು ಏನು ಮಾಡ್ತಾ ಇದ್ದಾರೆ, ಖುದ್ದಾಗಿ ಅವ್ರ ಮನೆಗೆ ಹೋಗಿ ಕೇಳ್ತಾರೋದ್ರಿಂದ ಬಂದು ಅವರೆಲ್ಲ ಅಲ್ಲಿದು ಕಾಯ್ಕೊಂಡು ಅವ್ರಿಗೆ ನಿರಾಸೆ ಆಗೋ ರೀತಿಯಲ್ಲಿ ಏನಿಲ್ಲ, ಮನೆ ಹತ್ರಕ್ಕೆ ಬಂದು. ಯಾಕೆಂದರೆ ಇದು ನಿಲ್ಲದ, ಈ ಸರಿ ಬಂದೋದ್ರೂ ನೆಕ್ಸ್ಟ್ ಇದು ರೌಂಡ್ ಅಪ್ ತಿರ್ಗಿ ಇನ್ನೊಂದ್ಸರಿ ನಾವು ಇಲ್ಲಿ ಬರಲೇಬೇಕು. ಆ ಟೈಮ್ಗಾರ ಕೆಲಸ ಕ್ಲಿಯರ್ ಆಗಿರ್ಬೇಕಲ್ಲ, ಅದು ಉದ್ದೇಶಕ್ಕೋಸ್ಕರ ಇದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು. ಮೇಡಮ್ ನಮಸ್ತೆ, ತಮ್ಮ ಹೆಸರು? ಸುನೀತಾ ರಮೇಶ್ ಅಂತ. ಓಕೆ ಮೇಡಮ್, ಇವಾಗ ಸರ್ಕಾರನೇ ಮನೆ ಬಾಗ್ಲಿಗೆ ಬಂದು ನಿಮ್ಮ ಸಮಸ್ಯೆಗಳನ್ನ ಕೇಳ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ 5 ಗ್ಯಾರಂಟಿಗಳೇನು ಸರ್ಕಾರ ಮಾಡಿದೆಯೋ ಅದು ತುಂಬಾ ಅನುಕೂಲ ಆಗ್ತಾ ಇದೆ. ಯುವ ನಿಧಿ ಆಗ್ಬೋದು, ಗೃಹ ಜ್ಯೋತಿ ಆಗ್ಬೋದು, ಅನ್ನಭಾಗ್ಯ ಆಗ್ಬೋದು, ಗೃಹಲಕ್ಷ್ಮಿ ಆಗ್ಬೋದು. ಎಷ್ಟೊಂದು ಜನ ವಯಸ್ಸಾದವ್ರಿಗಂತೂ ತುಂಬಾ ಹೆಲ್ಪ್ ಆಗ್ತಾ ಇದೆ. ಕೆಲವರು ವಯಸ್ಸಾದವ್ರು ಇಲ್ಲಿ ನಾನು ಕೇಳ್ತಾ ಇದ್ದೀನಿ, ಅವ್ರು ಹೇಳ್ತಾರೆ ಈಗ ನನ್ನ ಮಕ್ಕಳು ನೋಡ್ಕೋತಾ ಇಲ್ಲ, 2000 ಬರೋದ್ರಿಂದ ನನಗೆ ಮಾತ್ರೆಗೆ ಆಗ್ತಾ ಇದೆ, ಇಲ್ಲಾಂದ್ರೆ ನನ್ನ ಮಕ್ಕಳನ್ನ ಗೋಗರಿಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ತುಂಬಾ ಹೆಲ್ಪ್ ಆಗ್ತಿದೆ ಅಂತ ನಮ್ಮ ಭಾವನೆ.
ಓಕೆ ಮ್ಯಾಮ್, ನಿಮ್ಮ ಈ 6ನೇ ವಾರ್ಡ್ ಅಲ್ಲಿ ಎಲ್ಲಾ ಕುಂದುಕೊರತೆಗಳು ಈಗ ನಿವಾರಣೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರಾ ಸರ್? ಹೌದು, ಕೊಟ್ಟಿದ್ದಾರೆ. ಕೆಲವು ಆಗ್ತಾ ಇದೆ. ಫಸ್ಟ್ ಲೈಟ್ಗಳೇ ಇರ್ಲಿಲ್ಲ, ಇಲ್ಲೆಲ್ಲ ಹಾವುಗಳೆಲ್ಲ ತುಂಬಾ ಜಾಸ್ತಿ ಇದೆ. ಎಷ್ಟೊಂದು ಕೆಲವ್ರಿಗೆ ಹಾವು ಕೂಡ ಕಚ್ಚಿ, ಈಗ ಮೊನ್ನೆ ಕೂಡ ಒಂದು ಮಗುಗೆ ಹಾವು ಕಚ್ಚಿತ್ತು. ಎಲ್ಲ ಲೈಟ್ಗಳಿರ್ಲಿಲ್ಲ, ಈಗೆಲ್ಲ ಲೈಟಿನ ವ್ಯವಸ್ಥೆ ಆಗಿದೆ. ನೀರಿನ ಸಮಸ್ಯೆ ಜಾಸ್ತಿ ಇತ್ತು, ನೀರಿನ ಸಮಸ್ಯೆನೂ ಆಗಿದೆ, ಈಗ ಬಗೆಹರಿಸ್ತಾ ಇದ್ದಾರೆ, ತೊಂದರೆ ಇಲ್ಲ. ಮ್ಯಾಮ್, ವ್ಯವಸ್ಥೆ ಏನೋ ಆಗಿದೆ, ಅವೆಲ್ಲ ಗುಣಮಟ್ಟದಲ್ಲಿ ಇದೆ ಅಂತ ನಿಮಗೆ ಹೌದು, ಈಗ ಕೆಲವು ಕಡೆ ಎಲ್ಲ ನೋಡ್ತಾ ಇದೀವಿ ಕಾಮಗಾರಿಗಳು, ರಸ್ತೆ ಆಗ್ಬಹುದು, ಇವೆಲ್ಲ ಕೆಲವು ವರ್ಷಗಳಿಂದ ಆಗಿರ್ಲಿಲ್ಲ, ಈಗ ಆಗ್ತಾ ಇದೆ, ಆಗಿದೆ, ನೋಡ್ತಾ ಇದ್ದೀವಿ. ಒಟ್ಟು ಗುದ್ಲಿ ಪೂಜೆ ಆಗಿದೆ, ಅದೆಲ್ಲ ಕಾರ್ಯರೂಪಕ್ಕೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಈಗಿನ ಶಾಸಕರು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೋತೀವಿ. ಓಕೆ, ಇನ್ನು ಶಾಸಕರಿಂದ ನೀವೇನನ್ನ ಅಂದ್ರೆ ಈ ಒಂದು ಸರ್ಕಾರದಿಂದ ಇನ್ನೇನನ್ನ ಅಪೇಕ್ಷಿಸ್ತೀರಾ? ನಿಮ್ಮ ಒಂದು ಏರಿಯಾಕ್ಕೆ ಏನನ್ನ ಅಪೇಕ್ಷಿಸ್ತೀರಾ? ನಮಗೆ ಏರಿಯಾದಲ್ಲಿ ಇನ್ನೇನು ಇಲ್ಲ, ರೋಡಿನ ವ್ಯವಸ್ಥೆ, ಚರಂಡಿ, ಲೈಟು. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರಾದ ಶಿವನಾಯಕ್, ಉಪಾಧ್ಯಕ್ಷರಾದ ವಸಂತಮ್ಮ, ಮಾಜಿ ಪುರಸಭಾ ಸದಸ್ಯ ವಿನಯ್, ಹಾಲಿ ಪುರಸಭಾ ಸದಸ್ಯರಾದ ಕೋಳಿ ಪ್ರಕಾಶ್, ಶಂಕರ್, ಪುರಸಭಾ ಅಧಿಕಾರಿಗಳು ಡಾಕ್ಟರ್ ನಟರಾಜ್ ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು, ಕಾರ್ಯಕರ್ತರು ಹಾಜರು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ನಿರಂತರ ಸುದ್ದಿ. ಹೀಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV1 ಕನ್ನಡ. ಇದು ಕನ್ನಡಿಗರ ಧ್ವನಿ. ಕ್ಯಾಮ್ರಾಮನ್ ಚಂದ್ರು ಜೊತೆ ಮೈತ್ರಿ, KR ನಗರ.